ಬಸ್ ನಿಲ್ದಾಣ ಬಳಿ ಇರುವ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ತೆರಳಿದ ಸವಿತಾ ಸಮಾಜದ ಮುಖಂಡರು ಕ್ಷೌರಿಕ ವೃತ್ತಿ ಧರ್ಮಧಾರಿತ ಕುಲಕಸುಬಾಗಿದೆ. ಆದರೆ ಇತ್ತೀಚೆಗೆ ಹೊರರಾಜ್ಯದ ಬಂಡವಾಳಶಾಹಿಗಳು ಹಾಗೂ ಅನ್ಯ ಧರ್ಮದವರು ಕ್ಷೌರಿಕ ವೃತ್ತಿಗೆ ಬರುತ್ತಿದ್ದಾರೆ. ಇದರಿಂದ ಮೂಲ ವೃತ್ತಿಪರರಿಗೆ ಅನ್ಯಾಯವಾಗುತ್ತಿದೆ. ಹಾಗಾಗಿ ಹೊರ ರಾಜ್ಯಗಳಿಂದ ಬರುವ ಮತ್ತು ವೃತ್ತಿಪರರಲ್ಲದ ಇತರೆ ಧರ್ಮದವರಿಗೆ ಇಲ್ಲಿ ಕ್ಷೌರಿಕ ವೃತ್ತಿಗೆ ಅಂಗಡಿ ತೆರೆಯಲು ಅನುಮತಿ ನೀಡಬಾರದು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು. ಮನುಷ್ಯ ಹುಟ್ಟಿದಾಗಿನಿಂದ ಸತ್ತು ಚಟ್ಟಕ್ಕೆ ಹತ್ತಿಸುವವರೆಗೂ ಕ್ಷೌರಿಕರ ಸೇವೆ ಅಗತ್ಯ. ಪ್ರಸಾದನ ಕಲೆಯು ಕ್ಷೌರ ವೃತ್ತಿಯ ಕುಲ ಕಸುಬಿನೊಂದಿಗೆ ಬಂದಿದ್ದ. ಈ ವೃತ್ತಿಯನ್ನ ನಂಬಿಕೊಂಡು ನೂರಾರು ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಂಡವಾಳಶಾಹಿಗಳು ಅನ್ಯ ಧರ್ಮೀಯರು ಈ ಕಸುಬಲ್ಲಿ ತೊಡಗುತ್ತಿರುವುದು ಮೂಲ ಕುಲ ಕಸುಬುದಾರರಲ್ಲಿ ಆತಂಕ ಸೃಷ್ಟಿಸಿದೆ ಎಂದರು. ನಮ್ಮ ಕೆಲಸಕ್ಕೆ ಅವ್ರದ್ದು ಯಾವುದೇ ರೀತಿಯಾದ ಜಾತಿ ದೃಢೀಕರಣ ಇಲ್ಲ ಹಾಗೂ ವಾಸಸ್ಥಳ ದೃಢೀಕರಣ ಇಲ್ಲ. ಅವ್ರು ಎಲ್ಲಿಂದ ಬಂದಿದ್ದಾರೋ ಅಂತ ಸಹ ಯಾರಿಗೂ ಗೊತ್ತಿಲ್ಲ. ಅವರಿಂದ ಈಗ ನಮ್ಮ ಕೆಲಸಕ್ಕೆ ತೊಂದರೆ ಆಗುವಂತಹ ಹಾಗೂ ನಮ್ಮ ಕೆಲಸಕ್ಕೆ ಕಳಂಕ ತರುವಂತ ಒಂದು ಅವಕಾಶ ಸಮೇತ ಇದೆ. ಅಲ್ಲಿ ಇವಾಗ ಕೆಲವೊಂದು ಘಟನೆಗಳಿಂದ ಇವತ್ತು ನಮ್ಮವರ ಜೀವನ ಹಾಳಾಗ್ತಾ ಇರೋದ್ರಿಂದ ಎಲ್ಲರೂ ಇವಾಗ ನಮ್ಮ ಸವಿತಾ ಸಮಾಜ ಬಂಧುಗಳು ಎಲ್ಲರೂ ಸೇರಿ ಇವತ್ತು ಕಾರ್ಮಿಕ ಇಲಾಖೆಗೆ ಒಂದು ಮನವಿ ಪತ್ರವನ್ನು ನಾವು ಇವತ್ತು ತಂದು ಕಾರ್ಮಿಕ ಇಲಾಖೆಗೆ ತಂದು ಇವತ್ತು ನಾವು ನೀಡ್ತಾ ಇದ್ದೇವೆ. ಇದಕ್ಕೆ ತಾಲೂಕಿನ ಎಲ್ಲ ಜನರು ಹಾಗೂ ಕನ್ನಡ ಪರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ಹಾಗೂ ನಮ್ಮ ಸಮಾಜದಲ್ಲಿರುವ ಎಲ್ಲ ಬಂಧುಗಳು ನಮ್ಗೆ ಸಹಕರಿಸ್ತಾ ಇದ್ದಾರೆ. ಹಾಗೂ ಅವರೆಲ್ಲರೂ ಒಂದು ಬೆಂಬಲ ನಮ್ಗೆ ಬೇಕಾಗಿದೆ. ಇದಕ್ಕೂ ಮೊದಲು ನಗರಸಭೆ ಪೌರಾಯುಕ್ತರು ಹಾಗೂ ಶಿಡ್ಲಘಟ್ಟ ನಗರ ಠಾಣೆ ಉಪನಿರೀಕ್ಷಕರಿಗೆ ಮನವಿ ಸಲ್ಲಿಸಿದ್ರ. ಸವಿತಾ ಸಮಾಜ ಮೀಸಲಾತಿ ಹೋರಾಟ ಸಮಿತಿಯ ಲೋಕೇಶ್, ಪವನ್ ಕುಮಾರ್, ಅನಿಲ್ ನಾಯಕ್, ಅರವಿಂದ್, ರಾಜಪ್ಪ, ಆನಂದ್ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ರ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.